ಎಲ್ಲರಿಗೂ ನಮಸ್ಕರಿಸುತ್ತಾ ಈ ದಿವಸ ನಾವು ಸೇರಿರೋದು ಒಂದೇ ಉದ್ದೇಶ, ಬಕ್ರೀದ್ ಹಬ್ಬವನ್ನು ಶಾಂತಿಯುತವಾಗಿ ಮಾಡಬೇಕೆಂದು. ಏನೇ ಮಾಡ್ತೀರಾ ಕಾನೂನು ಚೌಕಟ್ಟಿನ ಒಳಗಡೆ ಮಾಡಬೇಕು. ಕಾನೂನು ಚೌಕಟ್ಟು ಮೀರಿ ಹೋದರೆ ನಮ್ಮ ಕಡೆನೇನಿಲ್ಲ, ನಿಮ್ಮ ಕಡೆನೇನಿಲ್ಲ, ಕಾನೂನು ಕ್ರಮ ತಗೊಳ್ಬೇಕಾಗತ್ತೆ. ಏನೇ ಮಾಡಿರಿ ಶಾಂತಿಯುತವಾಗಿ ನಿಮ್ಗೇನು ಸಹಕಾರ ಬೇಕು ನಾವಂತೂ ಕೊಡ್ತೀವಿ. ನೀವೇನು ಬೆಳಗ್ಗೆಯಿಂದ ಸಂಜೆ ತನಕ ಏನು ಕಾರ್ಯಕ್ರಮ ಮಾಡ್ತೀರೋ, ಇಲ್ಲ ಮತ್ತೊಂದು ಪ್ರೊಸೆಷನ್ ಮಾಡ್ತೀರಾ, ಮತ್ತು ಇದೀಗ ಮೈದಾನಲ್ಲಿ ಪ್ರೇಯರ್ ಮಾಡ್ತೀರಾ, ಎಲ್ಲ ಕಡೆ ನಮ್ದು ಏನು ಬೇಕು, ನಮ್ಮ ಪ್ರೊಟೆಕ್ಷನ್ ಏನು ಬೇಕು ಎಲ್ಲ ಕೊಡ್ತೀವಿ. ನಿಮಗೆ ಏನು ಕಾರ್ಯಕ್ರಮ ಮಾಡ್ತೀರಾ ಅದನ್ನು ಶಾಂತಿಯುತ ಮಾಡಿ. ಇದ್ರ ವಿವರವಾಗಿ ಮಾನ್ಯ CPI ಸಾಹೇಬರು, ನಮ್ಮ SP ಸರ್ದು ಏನು ಇನ್ಸ್ಟ್ರಕ್ಷನ್ಸ್ ಇದೆ, ನೀವು ಯಾವ ರೀತಿ ಇರಬೇಕು, ಯಾವ ಕಾನೂನು ಚೌಕಟ್ಟಿನ ಒಳಗಡೆ ಇರಬೇಕು, ಪ್ರತಿಯೊಂದು ತಿಳಿಸ್ಕೊಡ್ತಾರೆ. ಥ್ಯಾಂಕ್ ಯು. CPI ಸಾಹೇಬ್ರೆ, ಈರುವರು PSI ಸಾಹೇಬರು ಹಾಗೂ ಗೌರವಾನ್ವಿತ ಗಣ್ಯಮಾನ್ಯ, ಇದು ಪ್ರತಿ ಹಬ್ಬದಲ್ಲಿ ಶಾಂತಿ ಪಾಲನೆ ಸಭೆಯನ್ನು ಯಾಕೆ ಮಾಡಬೇಕು ಅನ್ನೋದನ್ನು ನಿಂಗರಾಜ್ ಅವರು ಭಾಳ ಚೆನ್ನಾಗಿ ಹೇಳಿದರು. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಮುಸ್ಲಿಂ ಧರ್ಮದ ರಂಜಾನ್ ಮತ್ತು ಬಕ್ರೀದ್ ಹಬ್ಬ, ಅದರಲ್ಲಿ ಪವಿತ್ರವಾದಂಥ ಇದೊಂದು ಬಕ್ರೀದ್ ಹಬ್ಬ ನಾವೆಲ್ಲ ಸುಮಾರು ವರ್ಷಗಳಿಂದ ಆಚರಣೆ ಮಾಡ್ತಾ ಬಂದರೂ ಸಹಿತ ಯಾವತ್ತೂ ಹಿಂದೂ ಸಮಾಜದವರು ನಮ್ಮೆಲ್ಲರ ಜೊತೆ ಬೆರೆತುಕೊಂಡು ಸೌಹಾರ್ದಿತವಾಗಿ ಈ ಹಬ್ಬದ ಆಚರಣೆಗೆ ಸಹಕಾರವನ್ನು ನೀಡುತ್ತಾ ಬಂದಿದ್ದರಿಂದ ಯಾವತ್ತೂ ಕಿತ್ತೂರಿನ ಮುಸ್ಲಿಂ ಸಮಾಜದ ವತಿಯಿಂದ ಎಲ್ಲ ಹಿಂದೂ ಸಮಾಜದ ಗೌರವಾನ್ವಿತ ಗಣ್ಯಮಾನ್ಯರಿಗೆ ಮೊಟ್ಟ ಮೊದಲು ಕೋಟಿ ಕೋಟಿ ನಮನಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೀನಿ. ಯಾಕಂತಂದರೆ ಕಿತ್ತೂರಲ್ಲಿ ವಿಶೇಷವಾಗಿ ನಾನು ಸುಮಾರು ಒಂದು 25 ವರ್ಷ ಇಲ್ಲೇ ಸರ್ವಿಸ್ ಮಾಡಿ ನಿವೃತ್ತಿ ಹೊಂದಿ ಸುಮಾರು 7 ವರ್ಷ ಕಳೆದು. ಯಾವಾಗೂ ಭೇದ ಭಾವ ಅನ್ನುವಂಥದ್ದು ಇಲ್ಲೇ ಇಲ್ಲ. ಯಾವುದೇ ಹಬ್ಬಗಳಿರ್ಬೋದು, ಎಲ್ಲರೂ ನೀಟಾಗಿ ನಾವು ಗಣೇಶ ಚತುರ್ಥಿಯನ್ನು ಮಾಡೋದಾಗಲಿ, ಹೋಳಿ ಹಬ್ಬವನ್ನು ಮಾಡೋದಾಗಲಿ, ಎಲ್ಲದಕ್ಕೂ ಸಹಿತ ಸಹಕಾರವನ್ನು ಕೊಟ್ಕೊಂಡು ಎಲ್ಲರೂ ಕೂಡ್ಕೊಂಡು ಮಾಡ್ತಾ ಬರುವಂಥ ಒಂದು ವಿಶೇಷತೆ ಕಿತ್ತೂರಲ್ಲಿದೆ. ಬೇರೆ ಕಡೆಗೆ ನಮ್ಮ ಕಿತ್ತೂರಿಗೆ ಹೋಲಿಸಿ ನೋಡಿದ್ರೆ ನಮ್ಮ ಕಿತ್ತೂರು ಅಂತ ಒಳ್ಳೆಯ ಜನರನ್ನು ನಾವು ಬೇರೆ ಕಡೆ ಹುಡುಕ್ಲಿಕ್ಕೆ ಭಾಳ ಕಷ್ಟ ಸಾಧ್ಯದ. ಆ ನಿಟ್ಟಿನೊಳಗೆ ನಾವೆಲ್ಲ ಆಚರಣೆ ಮಾಡ್ತಾ ಬಂದಿದ್ದೀವಿ. ಈಗೂ ಸಹಿತ ಸಾಹೇಬ್ರು ಹೇಳಿದಂಗೆ ಕಾನೂನು ಚೌಕಟ್ಟಿನೊಳಗೆ ಏನೋ ಮಾಡಿದರೂ ಸಹಿತ ಎಲ್ಲರೂ ಕಾನೂನು ಚೌಕಟ್ಟನ್ನು ಮೀರಬಾರ್ದು. ಆ ಕಾನೂನು ಚೌಕಟ್ಟಿನಲ್ಲಿ ಸಹಕಾರದಿಂದ, ತಮ್ಮೆಲ್ಲ ಹಿಂದೂ ಸಮಾಜದ ಸಹಕಾರದಿಂದ ನಮ್ಮ ಪ್ರತಿಯೊಬ್ಬ ಮುಸ್ಲಿಂ ಬಾಂಧವರು ಕಾನೂನು ಚೌಕಟ್ಟಿನಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸಮಸ್ತ ಮುಸ್ಲಿಂ ಬಾಂಧವರ ಪರವಾಗಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಕಿತ್ತೂರಿನ CPI ಸಾಹೇಬ್ರೆ, ಕಿತ್ತೂರು ಠಾಣೆಗೆ ನೂತನವಾಗಿ PSI ಆದಂಥ ಶ್ರೀ ಭರತ್ ಸರ್ ಅವರೇ, ಕ್ರೈಮ್ ವಿಭಾಗದ PSI ಆದಂಥ ಅಂಪಣ್ಣರ್ಥ ಅವರವರೇ, ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಯಲಪ್ಪನ ವಕುಂದ್ ಅವರೇ, ಗಡ್ಕರಿ ಅವರೇ, ಸ್ಥಾಯಿ ಪಂಚಾಯಿತಿಯ ಅಧ್ಯಕ್ಷರಾದಂಥ ಜಗತ್ ಸರ್ ಅವರೇ, ಹಾಗೂ ನನ್ನ ಆತ್ಮೀಯ ಎಲ್ಲ ಸಮಾಜದ ಬಂಧು ಬಾಂಧವರೇ, ನಮ್ಮ ಭಾರತಪ್ಪ ಅಂತಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥ ದೇಶ ನಮ್ಮದು. ಯಾವುದೇ ಹಬ್ಬ ಇರಲಿ, ಏನೇ ಇರಲಿ, ಎಲ್ಲರೂ ಸೇರಿ ಆಚರಿಸುವಂಥ ಹಬ್ಬ. ನಮ್ಮ ದೇಶದೊಳಗೆ ಎಷ್ಟು ಜಾತಿ ಇದಾವು, ಎಷ್ಟು ಧರ್ಮ ಅದಾವು, ಎಲ್ಲ ಧರ್ಮಕ್ಕೂ ಒಂದೊಂದು ಹಬ್ಬ. ಆ ಹಬ್ಬಗಳನ್ನ ಸಹ ನಾವೆಲ್ಲ ಸೇರಿನೇ ಆಚರಿಸ್ತೇವೆ. ಯಾವುದೇ ಇರಲಿ, ಎಸ್ ಇರಲಿ ಅಥವಾ ಮುಸ್ಲಿಂ ಸಮಾಜದಲ್ಲಿ, ಹಿಂದೂಗಳದ್ದೇ ಸೇರಿ ಆಚರಿಸುವಂಥ ಹಬ್ಬ. ಈ ಮುಸ್ಲಿಂ ಸಮಾಜಪ್ಪ ಅಂದ್ರೆ ನನಗೆ ಮಟ್ಟಿಗೆ ಎರಡೇ ದೊಡ್ಡ ಹಬ್ಬ. ಒಂದು ರಂಜಾನ್ ಬಿಟ್ಟರೆ ಬಕ್ರೀದ್. ರಂಜಾನವನ್ನು ನೀವು ಸರಿನ ಸಾಕಷ್ಟು ಸರಿ ಆಚರಿಸಿದ್ವಿ. ಬಕ್ರೀದಪ್ಪ ಅಂತಂದ್ರೆ ನನ್ನ ಮಟ್ಟಿಗೆ ನಾನು ಓದಿದ ಪ್ರಕಾರ ಅಂದ್ರೆ ತ್ಯಾಗದ ಸಂಕೇತ. ಇಬ್ರಾಹಿಂ ಅನ್ನುವಂಥ ಒಬ್ಬ ಪ್ರೊಫೆಟರ್ ಅವರ ಕನಸಿನಲ್ಲಿ ಬಂದ ತಾವು ಏನು ಹೆಚ್ಚು ಪ್ರೀತಿ ಮಾಡ್ತೀರಿ ಅವ್ರನ್ನ ತ್ಯಾಗ ಮಾಡಿದಾಗ ಇಸ್ಮಾಯಿಲನ್ನಂಥ ತಮ್ಮ ಮಗನನ್ನು ಅವರ ಸಹ ದೇವರಿಗೆ ಅರ್ಪಿಸಿದಂತಹ ದಿನ ಇದು. ಅದರ ಸವಿ ನೆನಪಿಗಾಗಿ ನಾವು ನೀವು ಮೋಸ್ಟ್ಲಿ ಅದನ್ನು ಆಚರಿಸ್ತಾ ಇದ್ದೆ ಅಂಥೇಳಿ ನಾನು ಓದಿದ್ದು.
ಶಾಂತಿ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಾನ್ಯ ಶ್ರೀ CPI ಸಾಹೇಬ್ರೆ ಹಾಗೂ PSI ಸಾಹೇಬ್ರೆ, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಯಲ್ಲಪ್ಪನ ಒಕ್ಕುಂದವರೇ, ಗಡ್ಕರಿ ಅವರೇ, ಪಟ್ಟಣ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಜಕಾತಿ ಅವರೇ ಹಾಗೂ ದಿನೇಶನ ಒಳಸಂಗವರೇ, ಪ್ರತಿ ವರ್ಷ ಈ ಬಕ್ರೀದ್ ಹಾಗೂ ರಂಜಾನ್ ಹಬ್ಬವನ್ನು ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಎಲ್ಲರೂ ಸೇರಿಕೊಂಡು, ಅದು ಒಂದೇ ಹಬ್ಬ ಅಲ್ಲ, ನಮ್ಮ ಹಿಂದೂ ಹಬ್ಬಗಳನ್ನು ಕೂಡ ಇವತ್ತು ಗಣಪತಿ ಇರ್ಬೋದು, ಮತ್ತು ಯಾವುದೇ ಹಬ್ಬಗಳು ಇರ್ಬೋದು, ಎಲ್ಲರೂ ಕೂಡಿಕೊಂಡು ಒಂದು ಶಾಂತಿ ಸೌಹಾರ್ದತೆಯಿಂದ ಅವ್ರ ಮನೆಗಳಿಗೆ ನಾವು ಊಟಕ್ಕೆ ಹೋಗೋದು, ನಮ್ಮ ಮನೆಗಳಿಗೆ ಅವ್ರು ಊಟಕ್ಕೆ ಬರೋದು, ಈ ರೀತಿ ಈ ನಮ್ಮ ಗ್ರಾಮೀಣ ಭಾಗದಲ್ಲಿ ಎಲ್ಲರೂ ಸೇರಿ ಆಚರಿಸಿಕೊಂಡು ಬಂದಿರುವಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಆ ಕಾರಣಕ್ಕಾಗಿ ಇನ್ನೂವರೆಗೂ ಕೂಡ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಗಣಪತಿ ಇರ್ಬೋದು, ಇವತ್ತು ಮತ್ತು ಯಾವುದಾದ್ರು ಪಂಚಮಿ ಹಬ್ಬ ಇರ್ಬೋದು, ಅನೇಕ ಹಬ್ಬಗಳು ಇರ್ಬೋದು, ಹಿಂದೂ ಹಬ್ಬ ಇರ್ಬೋದು, ಮುಸ್ಲಿಂ ಹಬ್ಬ ಇರ್ಬೋದು, ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲರೂ ಸೌಹಾರ್ದತೆಯಿಂದ ನಡೆದುಕೊಂಡು ಬಂದಿರ್ತೇವೆ. ಇನ್ನು ಮುಂದೆ ಕೂಡ ಈ ನಾಳೆ ಬರುವಂಥ ಈ ಬಕ್ರೀದ್ ಹಬ್ಬವನ್ನು ಕೂಡ ಎಲ್ಲರೂ ಸೇರಿ ಒಂದು ಅಚ್ಚುಕಟ್ಟಾಗಿ ಶಾಂತಿ ಸೌಹಾರ್ದತೆಯಿಂದ ಆಚರಿಸಿಕೊಂಡು ಹೋಗುತ್ತೇವೆ ಅಂತ ಹೇಳಿ ಇವತ್ತಿನ ದಿವಸ ನಾನು ಭರವಸೆ ಕೊಡುತ್ತಾ ಎಲ್ಲ ಮುಸ್ಲಿಂ ಬಾಂಧವರಿಗೆ ನಾಳೆ ಬರುವ ಬಕ್ರೀದ್ ಹಬ್ಬದ ಶುಭಾಶಯವನ್ನು ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಹಬ್ಬದ ಈ ಒಂದು ಶಾಂತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ CPI ಸಾಹೇಬರಂಥ ಶಿವಾನಂದ ಗುಡುಗನಟ್ಟಿ ಅವರೇ, PSI ಸಾಹೇಬರಂಥ ಭರತ್ ಅವರೇ, ಕ್ರೈಮದ PSI ಅವರಂಥ ಹಂಪಣ್ಣವರವರೇ, ಜಕಾತಿ ಸರ್ ಅವರೇ, ಒಳಸಂಗ್ ಅವರೇ, ಗಡ್ಕರಿ ಅವರೇ, ಮಾಜಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾದಂಥ ಯಲ್ಲಪ್ಪನ ಒಕ್ಕುಂದವರೇ, ಇಲ್ಲಿ ಸೇರಿದಿರತಕ್ಕಂಥ ಎಲ್ಲ ರೈತ ಅಣ್ಣ ತಮ್ಮಂದಿರೇ ಮತ್ತು ಬಂಧು ಮಿತ್ರರೇ, ಈಗ ಇದುವರೆಗೆ ಸಾಕಷ್ಟು ಎಲ್ಲ ನಮ್ಮ ಹಿರಿಯರು ಮಾತಾಡಿದ್ದಾರೆ. ನಾನೇನು ಹೇಳಬೇಕು ಬಯಸ್ತೇನಂತಂದ್ರೆ, ಈ ಒಂದು ಬಕ್ರೀದ್ ಹಬ್ಬ ಎಲ್ಲರೂ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡಿಕೊಂಡ ಇದು ಬರೀ ಮಾತಾಡಿ ಹೋಗೋದಲ್ಲ, ನಾಳೆ ಆ ಕಾರ್ಯಕ್ರಮದೊಳಗೆ ನಾವು ಭಾಗಿಯಾಗ್ಯಾಸ ಒಂದು ಸೌಹಾರ್ದ ಸಂಕೇತ ಅನ್ನುವಂಗೆ ನಾವು ಹಿಂದೂ ಮುಸ್ಲಿಂ ಎಲ್ಲರೂ ಭಾಗಿಯಾಗ್ಯಾಸ ಈ ಒಂದು ಬಕ್ರೀದ್ ಹಬ್ಬವನ್ನು ಆಚರಿಸೋಣ ಅಂತ ಹೇಳ್ಕಾಸ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲ ಹಿರಿಯ ನಾಗರಿಕರಿಗೂ ಶರಣಾರ್ಥಿಗಳು. ಕಿತ್ತೂರು ಬಹಳ ವರ್ಷಗಳಿಂದ ಸ್ವಾತಂತ್ರ್ಯ ನಂತರ ಶಾಂತವಾಗಿ ಇದೆ, ಜನರು ಶಾಂತವಾಗಿದ್ದಾರೆ. ಯಾರಾದರೂ ಪ್ರಚೋದನಕಾರಿಯಾದ ಭಾಷಣಗಳನ್ನು ಮಾಡಿ ಹೊರಗಿನಿಂದ ಬಂದವರಿಂದ ಮಾತ್ರ ನಮ್ಮ ಜನರ ಕೆಲವು ಕ್ಷಣದ ಮಾರಿಗೆ ಅವ್ರ ಮನಸ್ಥಿತಿಗೆ ಸರಿ ಇರಲ್ಲ. ಮತ್ತು ಮರುದಿವಸ ಎಲ್ಲರೂ ಶಾಂತವಾಗಿ ಅಣ್ಣ ತಮ್ಮಂದರಂತೆ ಅವರವರ ಒಂದಕ್ಕೊಂದು ಭಾಳ ಸಂಬಂಧಗಳಿದಾವೆ. ಇಲ್ಲಿ ಮುಸ್ಲಿಂ ಆಯಿತು, ಇದು ನಮ್ಮ ಬೆಳೆಗಳನ್ನ ಅವ್ರು ತಗೋತಿರ್ತಾರೆ, ಅನೇಕ ಹೇಳ್ಬೋದು. ಆ ರೀತಿ ಇರೋದ್ರಿಂದ ನಾವೆಲ್ಲ ಶಾಂತವಾಗಿದ್ದೀವಿ. ಈ ಶಾಂತ ಮುಂದುವರಿಬೇಕಾದ್ರೆ ಏನು ಮಾಡಬೇಕು ನಮ್ಮ ಜವಾಬ್ದಾರಿಗಳನ್ನ ನಾವು ಅರಿತುಕೊಳ್ಬೇಕಾಗಿ, ನಮ್ಮ ಧರ್ಮದೊಳಗೆ ಯಾರಾದರೂ ಒಂದು ಸ್ವಲ್ಪ ದಾರಿ ತಪ್ಪಿ ಇನ್ನೊಬ್ಬರಿಗೆ ಹರ್ಟ್ ಆಗುವಂಗೆ ಇನ್ನೊಂದು ನಡೆಯತ್ತಾರಂದ್ರೆ ನಾವಾಗೆ ಹೇಳಿಬಿಟ್ರೆ ಆ ಸಮಸ್ಯೆ ಅಲ್ಲಿಗೆ ಬಗೆಯಿತು. ನಮ್ಮ ಇನ್ನೊಬ್ಬರ ಧರ್ಮದ ಬಗ್ಗೆ ನಮ್ಮ ಹುಡುಗರನ್ನ ಅಲ್ಲಿ ಪ್ರಚೋದನಕಾರಿಯಾಗಿ ಇನ್ನೊಂದೇನೋ ಮಾತಾಡುವಾಗ ನಾವು ಖುಷಿ ಪಟ್ಟು ಅಥವಾ ನಾವು ಏನು ಬಿಡೋಂತ ಸುಮ್ಮನೆ ಅದು ಅಂದ್ರೆ ಅದು ಮುಂದೆ ಒಂದು ಸಣ್ಣ ಕಿಡಿ ಹೋಗಿ ಬೇರೆ ರೂಪ ತಿಳಿದಿದ್ವಿ. ಅದಕ್ಕೆ ದಯಮಾಡಿ ಎಲ್ಲರೂ ಹಿರಿಯರಂತ ನಮ್ಮದು ಒಂದು ಜವಾಬ್ದಾರಿ ಇದೆ. ಇಲ್ಲಿ ಈ ಜವಾಬ್ದಾರಿಯನ್ನು ನಾವುಗಳು ನಮ್ಮ ಧರ್ಮದವರು ನಮ್ಮ ಬಂಧು ಬಳಗ ಎಲ್ಲ ಸರಿಯಾಗಿ ನಿಭಾಯಿಸಿದ್ದಾದ್ರೆ ಪಾಪ ಅಧಿಕಾರಿಗಳಿಗೆ ಸರ್ಕಾರದ ಕಾನೂನನ್ನ ಪರಿಪಾಲನೆ ಮಾಡಬೇಕಾಗುತ್ತೆ. ಅವ್ರಿಗೂ ಕೂಡ ನಾವು ಒಳ್ಳೆಯ ಒಂದು ಹೆಸರು ತರ್ತೇವೆ. ಯಾರೋ ತಪ್ಪು ಮಾಡಿ ಎಲ್ಲರಿಗೂ ಒಂದು ಪರಿಸ್ಥಿತಿಗೆ ವಿಕೋಪಕ್ಕೆ ಮತ್ತೊಂದು ಹೋಗಕ್ಕೆ ಅವಕಾಶ ಕೊಡಬಾರ್ದು. ಅದಕ್ಕೆ ದಯವಿಟ್ಟು ಈ ಊರು ಹೆಂಗಿದೆ, ಈ ಊರ ಪದ್ಧತಿ ಹೆಂಗಿದೆ, ಹಾಗೆ ಎಲ್ಲರೂ ನಡೆದುಕೊಳ್ಳೋಕೆ ಪ್ರಯತ್ನ ಮಾಡೋಣ ಮತ್ತು ನಡೆದು ತೋರಿಸೋಣ ಅನ್ನೋಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಶಾಂತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಮಾನ್ಯ CPI ಸಾಹೇಬ್ರೆ ಹಾಗೂ ಕಿತ್ತೂರು ಪೊಲೀಸ್ ಠಾಣೆಗೆ ನೂತನವಾಗಿ ಆಗಮಿಸಿದಂಥ ನಮ್ಮ PSI ಸರಾದಂಥ ಭರತ್ ಸರ್ ಅವರೇ ಹಾಗೂ ನಮ್ಮ ರೈತ ಸಂಘದ ಅಧ್ಯಕ್ಷರಾದಂಥ ಜಕಾತ್ ಸರು ಹಾಗೂ ಇನ್ನುಳಿದ ಎಲ್ಲರಿಗೂ ಹಾಗೂ ನಮ್ಮ ಇಲ್ಲಿ ಸೇರಿದಂಥ ಎಲ್ಲ ಮುಸ್ಲಿಂ ಬಾಂಧವರು ಹಾಗೂ ನಮ್ಮ ಹಿಂದೂ ಬಾಂಧವರಿಗೆ ಮೊದಲನೇದಾಗಿ ಈ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಬಕ್ರೀದ್ ಹಬ್ಬ ಅಂತಂದ್ರೆ ಏನಪ್ಪ ಅಂತಂದ್ರೆ ಇದೊಂದು ನಂಬಿಕೆ ಮತ್ತು ತ್ಯಾಗ ಬಲಿದಾನದ ಸಂಕೇತ. ಇದು ಏನಪ್ಪ ಅಂತಂದ್ರೆ ನೀವು ಎಲ್ಲ ಇವರು ಕಾನೂನು ಪ್ರಕಾರ ಮಾಡ್ಬೇಕಾಗಿರ್ತೈತಿ, ಮೀಟಿಂಗ್ ಮಾಡ್ತಾರೆ. ನಮ್ಮಲ್ಲಂತೂ ಅಂಥವು ಯಾವುವು ಇಲ್ಲಿವರೆಗೂ ನಾವು ಮುಸ್ಲಿಂ ಬಾಂಧವರು ಮತ್ತು ಹಿಂದೂ ಬಾಂಧವರು
ಎಲ್ಲರೂ ಸೌಹಾರ್ದದಿಂದ ಅದು ಯಾವತ್ತೂ ಅಂತ ಇದು ಬಂದೇನೇ ಇಲ್ಲ. ಈಗ ಗೌಡ್ರು ಹೇಳ್ದಂಗೆ ಹೊರಗಿನವ್ರು ಯಾರು ಬಂದಾಗ ಪ್ರಚೋದನಕಾರಿ ಭಾಷಣ ಮಾಡಿ ನಮ್ಮಲ್ಲಿ ಏನಾರ ಒಂದು ಅವತ್ತಿನ ದಿವಸ ಪುರ್ತಕ್ಕಷ್ಟ ಅದ ನಮ್ಮ ಯುವಕ ಮಿತ್ರರಲ್ಲಿ ಒಂದು ವಿಷದ ಬೀಜ ಬಿತ್ತಿ ಹೋಗ್ಬಿಡ್ತಾರು. ಅದಕ್ಕೆ ನಾವು ಮತ್ತು ಮುಸ್ಲಿಂ ಬಾಂಧವರು ಎಲ್ಲರೂ ಹೊಂದಾಣಿಕೆಯಿಂದ ಈ ಹಬ್ಬವನ್ನು ಒಂದು ನಂಬಿಕೆಯಿಂದ ಆಚರಿಸಿ ನಮ್ಮ ದೇಶ ಸುಭದ್ರತೆಯಿಂದ ಇರ್ಬೇಕಪ್ಪ ಅಂತಂದ್ರೆ ನಾವು ಎಲ್ಲರೂ ಶಾಂತಿಯಿಂದ ಇದ್ದಾಗ ಮಾತ್ರ ಸಾಧ್ಯತೆಯಿಂದ ನಾವು ದೇಶವನ್ನು ಕಟ್ಟಬಹುದು. ಅದಕ್ಕೆ ನೀವು ಎಲ್ಲರೂ ಕೂಡಿ ಶಾಂತಿಯಿಂದ ಇದನ್ನ ಕಾನೂನು ರೀತಿ ಒಳಗೆ ಕಾನೂನಿನ ಚೌಕಟ್ಟಿನೊಳಗೆ ಈಗ ಬಕ್ರೀದ್ ಹಬ್ಬವನ್ನು ಆಚರಿಸೋಣ ಅಂತ ಹೇಳಿ ಮತ್ತು ನಮ್ಮ ಹಿಂದೂ ಯುವಕರಲ್ಲಿ ಒಂದು ಕಿವಿಮಾತೇನಪ್ಪ ಅಂತಂದ್ರೆ, ಈಗ ಸೋಷಿಯಲ್ ಮೀಡಿಯಾದೊಳಗೆ ಪ್ರಚೋದನಕಾರಿಯಾದಂಥ ಒಂದು ವಿಷಯಗಳನ್ನ ಯಾರೂ ಹರಿಬಿಡಬಾರ್ದು. ಮತ್ತು ಅಂಥವು ಏನಾರ ನಿಮಗೆ ಏನಾಗ ಒಂದು ಕಂಡು ಬಂದ್ರೆ ಅದಕ್ಕೆ ಕಾನೂನು ಕಾಪಾಡ್ತಕ್ಕಂಥ ಒಂದು ಆರಕ್ಷಕರು ಅದಾರ, ಅವ್ರಿಗೆ ತಿಳಿಸ್ಬೇಕು. ನೀವು ಯಾವುದನ್ನು ಕೈಗೆತ್ಕೋಬಾರ್ದು. ಅವರು ನಾವು ಹೊಂದಾಣಿಕೆಯಿಂದ ಒಂದು ಹಬ್ಬ ಆಚರಿಸೋಣ ಅಂತ ಹೇಳಿಕಾಸ ನನ್ನ 2 ಮಾತನ್ನು ಮುಗಿಸ್ತೇನೆ. ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಇವತ್ತು ಮೀಟಿಂಗ್ ಕರೆದಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ. ಇಲ್ಲಿ ಆರಕ್ಷಕ ಠಾಣೆಯ CPI ಹಾಗೂ PSI ಸಾಹೇಬ್ರೆ ಹಾಗೂ ಎಲ್ಲ ಹಿರಿಯರೇ, ಇವತ್ತಿನ ದಿವಸ ಕಿತ್ತೂರು ಯಾವತ್ತೂ ಎಲ್ಲ ಹಬ್ಬಗಳಿಗೆ ಸಹಕಾರ ಕೊಟ್ಟಿದೆ. ಎಲ್ಲರೂ ಅವರು ನಮಗೆ ಸಹಕಾರ ಕೊಟ್ಟರು, ಅವ್ರಿಗೂ ನಾವು ಸಹಕಾರ ಕೊಟ್ಟಿವಿ. ಎಲ್ಲ ಹಬ್ಬದಲ್ಲಿ ನಾವು ಅವ್ರಿಗೆ ಕೂಡಿ ಎಲ್ಲರೂ ಹಬ್ಬ ಮಾಡ್ತಿರ್ತೀವಿ. ಅವರು ಹಬ್ಬದ ದಿವಸ ಸುರ್ಕುರ್ಮ ನಮ್ಮ ಮನೆಗೆ ಒಂದು 7-8 ಕಿತ್ಲಿ ಬರ್ತಿರ್ತಾವೆ, ಎಲ್ಲರೂ ಸ್ವೀಕಾರ ಮಾಡ್ತೀವಿ. ನಮ್ಮ ಪಂಚಮಿ ದಿವಸ ಅವ್ರ ಮನೆಗೂ ನಾವೆಲ್ಲ ಉಂಡೆ ಕಟ್ಟು ಕಳಿಸಿರ್ತೀವಿ. ಹಿಂಗಾಗಿ ಎಲ್ಲರೂ ನಾವು ಸೌಹಾರ್ದದಿಂದ ಸಹಕಾರದಿಂದ ಅದೇವಿ, ಯಾವತ್ತೂ ಹಿಂಗೆ ಹೋಗ್ತೀವಿ. ಆಗಲೇ ಹೇಳಿದಂಗೆ ನಮ್ಮ ಕಿತ್ತೂರಾಗ ಈ ಒಂದು ಮೇಲಿನ ಅಧಿಕಾರಿಗಳ ಆದೇಶದ ಮೇರೆಗೆ ಇದೊಂದು ಮೀಟಿಂಗ್ ಮಾಡಬೇಕಾಗಿರ್ತದೆ. ಈ ಮೀಟಿಂಗನ್ನು ಏನು ಅವಶ್ಯಕತೆ ಇಲ್ಲ. ಕಿತ್ತೂರಿಗೆ ಎಲ್ಲರೂ ಯಾವತ್ತೂ ಸಹಕಾರದಿಂದ ಎಂದೂ ಯಾವ ಅಂಥ ಘಟನೆಗಳು ನಡೆದಿಲ್ಲ, ಇನ್ನು ಮುಂದೆ ನಡೆಯೋನೂ ಇಲ್ಲ. ನಾವೆಲ್ಲರೂ ಕೂಡಿ ಸಹಕಾರದಿಂದ ಬಾಳೆ ಮಾಡ್ತೇವೆ ಅಂತ ಹೇಳಿ 2 ಮಾತನ್ನ ಹೇಳಿ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಮುಂಬರುವಂಥ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಇವತ್ತು ಏನೊಂದು ಕಿತ್ತೂರು ಪಟ್ಟಣದಲ್ಲಿ ಕರೆದಿರುವಂಥ ಶಾಂತಿ ಸಭೆಗೆ ಆಗಮಿಸಿರ್ತಕ್ಕಂಥ ಕಿತ್ತೂರು ಪಟ್ಟಣದ ಹಿರಿಯರಾಗಿರ್ತಕ್ಕಂಥ ಜಗತಿ ಸರ್ ಅವರೇ, ಗಡ್ಕರಿ ಅವರೇ, ಒಕ್ಕುಂದ್ ಅವರೇ, ಹಾಗೆ ಒಳಸಂಗ್ ಅವರೇ, ಹಾಗೂ ನಮ್ಮಿಬ್ಬರು PSI ಅವರೇ, ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಸಮಾಜದ ಎಲ್ಲ ಮುಖಂಡರವರೇ, ರೈತ ಮುಖಂಡರೇ, ವಿವಿಧ ದಲಿತ ಸಂಘಟನೆಯ ಮುಖಂಡರವರುಗಳೇ, ಹಾಗೂ ಪಟ್ಟಣ ಪಂಚಾಯಿತಿಯ ಸದಸ್ಯರೇ ಹಾಗೂ ಎಲ್ಲ ಹಿರಿಯರೇ, ಈಗಾಗಲೇ ಮಾತಾಡ್ತಾ ಹೇಳಿದರು ಬಕ್ರೀದ್ ಹಬ್ಬ ಬರ್ತಾ ಇದೆ. ನಾಳೆನೇ ಇದೆ ಬಕ್ರೀದ್ ಹಬ್ಬ. ನಾಳೆನೇ ಬಕ್ರೀದ್ ಹಬ್ಬ. ಈಗಾಗಲೇ ನಮ್ಮ PSI ಅವರವರು ಒಂದು ಸಾರಿ ಎಲ್ಲರನ್ನೂ ಕರೆದು ಮಾತಾಡಿದ್ದಾರೆ. ಆದರೂ ಕೂಡ ನಾವು ನಿನ್ನೆ ಮಾಡಬೇಕಾಗಿತ್ತು, ನಿನ್ನೆ ಗವರ್ನರ್ ಬಂದೋಬಸ್ತ್ ಇತ್ತು. ಈಗ ಏನೋ ಚಿಕ್ಕೋಡಿಗೆ ಹೋಗಿದ್ವಿ, ಆಗಲಿಲ್ಲ. ಈಗ ತಮ್ಮನ್ನೆಲ್ಲ ಕರೆದಾಗ ತಾವೆಲ್ಲ ತಮ್ಮ ಅಮೂಲ್ಯವಾದ ಸಮಯವನ್ನು ಬದಿಗಿಟ್ಟು ನಮ್ಮ ಜೊತೆ ಬಂದಿದ್ದೀರಿ. ಭಾಳ ಇಲ್ಲಿ ಖುಷಿ ವಿಚಾರ ಏನಂತಂದರೆ, ಕಿತ್ತೂರು ಪಟ್ಟಣದಲ್ಲಿ ಈಗಾಗಲೇ ಇವ್ರು ಮಾತಾಡ್ತಾ ಹೇಳಿದರು ಲಂಗೋಟಿಯವರು, ಅಂದರೆ ನಮ್ಮದು ಶಾಂತಿ ಸಭೆ ಕಿತ್ತೂರಿನಲ್ಲಿ ಎಲ್ಲರೂ ಈ ಹಿಂದಿನಿಂದ ಕೂಡ ಭಾಳ ಸೌಹಾರ್ದಯುತವಾಗಿ ಹಿಂದೂ ಮತ್ತು ಮುಸ್ಲಿಂ ಯಾವುದೇ ಹಬ್ಬಗಳಿರಲಿ ಭಾಳ ಸೌಹಾರ್ದವಾಗಿ ನಾವು ಆಚರಣೆ ಮಾಡ್ಕೊತ ಬಂದಿದ್ದೀವಿ. ಆದರೂ ಕೂಡ ಇದೊಂದು ಫಾರ್ಮ್ಯಾಲಿಟಿ, ಕರಿಬೇಕಷ್ಟೆ. ಏನಾಗ್ತದೆ ಈಗ ಒಂಥರ ಹೆಲ್ತ್ ಚೆಕಪ್, ನಮ್ಗೇನಿರಲ್ಲ, ಆರೋಗ್ಯ ಕೆಟ್ಟಾಗಲೇ ಮಾಡಿಸ್ಬೇಕಂತಿಲ್ಲ. ಶರೀರ ಹೇಗಿದೆ ಅಂತ ನಮಗೆ ಒಂದು ಸಾರಿ ಡಾಕ್ಟರ್ ಹತ್ರ ಹೋಗೆಲ್ಲ ಚೆಕಪ್ ಮಾಡಿಸ್ಕೊಂಡು ಬರ್ತೀವಿ. ಆ ರೀತಿ ಎಲ್ಲ ಶಾಂತ ಐತೆ ಅಂದ್ರೂ ಒಂದು ಸಾರಿ ಕರೆದು ಏನಪ್ಪ ಹಿಂಗಾಗ್ಬಾರ್ದು, ಮುಂದೆ ಏನಾಗಬಾರ್ದು ಅಂತ ಹುಷಾರಾಗಿರಬೇಕು. ಆ ಥರ ಯಾವರೇ ಶಾಂತಿಯನ್ನು ಹದಗೆಡಿಸುವಂಥವ್ರು ಯಾರು ಇದ್ರೆ ನಮಗೆ ಮಾಹಿತಿ ಕೊಡ್ರಿ, ಅಥವಾ ಏನಾದರೂ ವ್ಯತ್ಯಾಸಗಳಾಗಿದ್ದಾವೇನೋ ಸ್ವಲ್ಪ ಕರೆದು ನಾವು ನೀವು ಕೂಡಿ ಮಾತಾಡುವಂಥದ್ದು ಒಂದು ರೂಢಿಗತವಾಗಿ ಬಂದೈತಿ. ಹೀಗಾಗಿ ಈ ಒಂದು ಶಾಂತಿ ಸಭೆ ಇಲ್ಲಿ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಎಲ್ಲರೂ ಶಾಂತಿ ಸಭೆ ನಾವು ಕರೆದಾಗ ಬರ್ತೀರಿ. ಮತ್ತು ಇಲ್ಲಿ ಏನು ಮಾತು ಕೊಟ್ಟಿರ್ತೀರಿ ಅದೇ ಪ್ರಕಾರ ನಡ್ಕೊಳ್ತೀರಿ. ಇದು ಭಾಳ ಖುಷಿ. ಭಾಳಷ್ಟು ಕಡೆ ಏನಾಗ್ತದೆ, ಎಲ್ಲ ಬರ್ತಾರೆ ಹಂಗೆ ಸರ್ ಹಿಂಗೆ ಸರ್ ಹ್ಞೂ ಸರ್ ಅಂತೆಲ್ಲ ಸಹಿ ಮಾಡಿ ಹೋಗ್ತಾರೆ. ಬಟ್ ಅಲ್ಲಿ ಏನಾರು ಒಂದು ಅದಾಗ ಯಾರೂ ಮುಂದೆ ಬರೋದಿಲ್ಲ. ಇಲ್ಲಿ ಕರೆದ್ರೆ ಹಿಂಗೆ ಬರ್ರಿ ಸರ್ ಹಿಂಗಾಗಿದ್ದೆ, ಅಥವಾ ನೀವು ಬರ್ರಿ ನಿಮ್ಮಂಥವ್ರು ಬರ್ರಿ, ಯಾರೋ ಒಬ್ರು ಹಿರಿಯರು ಬಂದರೆ ಜವಾಬ್ದಾರಿ ತೊಗೊಂಡು ಮಾಡ್ತೀರಿ. ಇದು ಆ್ಯಕ್ಚುಲಿ
ಏನಾಗ್ತದೆ ಅಂದರೆ ಇದು ಶಾಂತಿ ಸಭೆ ಮಾಡಿದ್ದಕ್ಕೂ ಸಾರ್ಥಕ ಆಗ್ತದೆ. ಮತ್ತಂಥ ಜವಾಬ್ದಾರಿ ಇರೋರ ಇಲ್ಲಿ ಬಂದು ಕುಳಿತಿರ್ತೀರಿ. ಹೀಗಾಗಿ ನಮಗೇನಂದರೆ ಪೊಲೀಸರಿಗೆ ಅದು ಯಾವುದೇ ಒಂದು ಇದರಲ್ಲಿ ಎಂಥದೇ ಒತ್ತಡ ಇದ್ದರೂ ಕೂಡ ನೀವೆಲ್ಲ ಮುಂದೆ ಬಂದು ಅದನ್ನು ನಿಭಾಯಿಸೋದ್ರಿಂದ ನಮಗೆ ಕಡಿಮೆ ಆಗಿಬಿಡ್ತದೆ. ಆದ್ದರಿಂದ ತಾವು ಈ ವಿಷಯದಲ್ಲಿ, ಯಾಕಂದರೆ ಪರಿಸ್ಥಿತಿಗಳು ಸರಿ ಇಲ್ಲ, ಯಾಕಂದರೆ ಇಂಥದ್ದು ಏನಾದರೂ ಒಂದು ಸಣ್ಣ ಘಟನೆ ಆಗಲಿ ಅಂತ ಕಾಯ್ತಾ ಇರುವಂಥ ಎಷ್ಟೋ ಮನಸ್ಸುಗಳಿರ್ತಾವೆ. ಸಣ್ಣ ಘಟನೆ ಆದರೂ ಸಾಕು, ಅದನ್ನ ಇಟ್ಕೊಂಡು ಅವರು ಕಾಯಿಸ್ಕೊಳ್ಳೋಕೆ ರೆಡಿ ಇರ್ತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಹಂಗಾಯಿತು ಹಿಂಗಾಯಿತು ಅಂತ ಬಿಡೋದು, ಅದಕ್ಕೆ ಏನೇನೋ ಬಣ್ಣ ಕಟ್ಟೋದು ಮಾಡಿಬಿಡ್ತಾರೆ. ಅದಕ್ಕೆ ದಯವಿಟ್ಟು ಈಗಾಗಲೇ ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಿನ್ನೆ ಮೊನ್ನೆ ನಾನೆಲ್ಲ ನೋಡ್ತಾ ಇದ್ದೀನಿ ನ್ಯೂಸ್ಗಳಲ್ಲಿ, ಎಷ್ಟೋ ಕಡೆ ಬೇಡ ಅದನ್ನು ಪ್ರಾಣಿ ಬಲಿ ಕೊಡುವುದನ್ನೇ ನಾವು ಮಾಡೋದಿಲ್ಲ ಅಂಥೇಳಿ ಸ್ವತಃ ಎಷ್ಟೋ ಜಮಾತು ಮುಖಂಡರೇ ಬಂದು ಸಾರ್ವಜನಿಕವಾಗಿ ಹೇಳಿಬಿಟ್ರು. ಯಾಕಂತಂದರೆ ಯಾಕೆ ಈ ಡಿಸ್ಪ್ಯೂಟ್ ಐತಿಲ್ಲ, ಬೇಡ ಬೇಡಪ್ಪ ಅನ್ನೋ ಲೆಕ್ಕಕ್ಕೆ ಅದನ್ನು ನಾವು ಬೇರೆ ರೀತಿಯಾಗಿ ಆಚರಣೆ ಮಾಡ್ತೀವಿ ಅಂತ ಹೇಳಿ. ಯಾಕಂತಂದರೆ ಯಾವುದೇ ಒಂದು ಧರ್ಮ ಇರಲಿ, ಯಾವುದೇ ಒಂದು ಆಚರಣೆ ಇರಲಿ, ಅಲ್ಲಿ ಯಾವುದಕ್ಕೂ ಕೂಡ ಏನಾಗಿರ್ತದೆ, ಯಾವುದೋ ಒಂದು ಹಿಂಸೆಗೆ ಏನಂತಂದರೆ ಹಿಂದೆ ಅವಕಾಶ ಇರುವುದಿಲ್ಲ. ಹಿಂದೆ ಏನಾಗಿರ್ತದೆ, ಅದು ನಮ್ಮ ಪ್ರತೀತಿ ಹೇಗಿರ್ತದೆ ಅಂತಂದರೆ, ಯಾವುದೇ ಧರ್ಮದಲ್ಲಿ ಒಬ್ಬ ಭಕ್ತನ ಪರೀಕ್ಷೆ ಮಾಡೋದಕ್ಕೋಸ್ಕರ ದೇವರು ಈ ರೀತಿ ಎಷ್ಟರ ಮಟ್ಟಿಗೆ ಆತನ ಭಕ್ತಿ ಇದೆ ಅನ್ನೋದನ್ನು ಚೆಕ್ ಮಾಡೋದಕ್ಕೋಸ್ಕರ ದೇವರು ಆ ರೀತಿ ಬಂದು ಪರೀಕ್ಷೆ ಮಾಡಿರ್ತಕ್ಕಂಥ ಉದಾಹರಣೆಗಳು ಈಗಾಗಲೇ ಇವರು ಮಾತಾಡ್ತಾ ಹೇಳಿದರು. ನಿಜವಾಗ್ಲೂ ಅದು ಹೌದು, ನಿಜಾನೇ. ಏನಿದು, ಅದು ಪ್ರವಾದಿ ಹಜರತ್ ಇಬ್ರಾಹಿಂ ಅವರು ಕನಸಿನಲ್ಲಿ ಬಂದು ಸರ್ವಶಕ್ತನಾದಂಥ ಅಲ್ಲಹನು ಏನು ಹೇಳ್ತಾನೆ, ನಿನ್ನ ಮಗನನ್ನು ಬಲಿದಾನ ಮಾಡಬೇಕು ಅಂತಂದಾಗ ಜಸ್ಟ್ ಅವನು ಎಷ್ಟು ಭಕ್ತಿ ಐತೆ ಅಂತ ಚೆಕ್ ಮಾಡೋದಕ್ಕೆ ಅಂತ ಹೇಳಿದಾಗ ಏನೂ ಮರು ಮಾತಾಡಲಿಲ್ಲ. ಬಲಿದಾನಕ್ಕೆ ಮಗನ ಬಲಿ ಕೊಡೋಕ್ಕೆ, ತನ್ನ ಮಗನಾದಂಥ ಇಸ್ಮಾಯಿಲ್ನನ್ನು ಬಲಿ ಕೊಡೋಕ್ಕೆ ರೆಡಿಯಾಗಿ ನಿಂತಾಗ ಮಗನ್ನ ಬಲಿ ಕೊಡು ನೋಡಬಾರ್ದಲ್ಲ, ಹೆಂಗೆ ತಂದೆ ನೋಡೋಕ್ಕೆ ಎಲ್ಲಿ ಇದಾಗ್ತದೆ. ಅದಕ್ಕೆ ತನ್ನ ಕಣ್ಣುಗಳನ್ನ ಕಟ್ಟಿಕೊಂಡು ಬಲಿ ಕೊಡೋಕ್ಕೆ ನಿಂತಾಗ ಆತ ಆಯ್ತು ತನ್ನ ಮಗ ಇನ್ನೇನು ಬಲಿಯಾಗಿದ್ದಾನಂತೇಳಿ ಕಣ್ಣು ಬಿಟ್ಟು ಆತ ನೋಡಿದಾಗ ಅಲ್ಲಿ ಆ್ಯಕ್ಚುಲಿ ಆತನ ಮಗ ಜೀವಂತವಾಗಿ ಸೈಡಲ್ಲಿರ್ತಾನೆ. ಅಲ್ಲಿ ಬಲಿಯಾಗಿರ್ತಕ್ಕಂಥ ಯಾವುದೋ ಒಂದು ಪ್ರಾಣಿ ಬಲಿಯಾಗಿರ್ತದೆ ಅಲ್ಲಿ. ಹೀಗಾಗಿ ಅಂದರೆ ಇಲ್ಲಿ ಏನು ಅರ್ಥ, ಹೌದು ನನ್ನ ಮೇಲೆ ನಿಜವಾದ ಭಕ್ತಿ ಇದೆಯೋ ಇಲ್ವೋ, ಇದೊಂಥರ ಭಕ್ತ ಸಿರಿಯಾಳನ ಕತೆ. ಭಕ್ತ ಸಿರಿಯಾಳನ ಕಥೆನೂ ಹಿಂಗೆ ಇದೆ, ನಿಮ್ಗೆಲ್ಲ ಗೊತ್ತಿದೆ. ಸಿರಿಯಾಳನ್ನ, ಭಕ್ತನಾಗಿರ್ತಕ್ಕಂಥ ಸಿರಿಯಾಳನ್ನ ಪರಮಾತ್ಮ ಶಿವ ಒಬ್ಬ ಸಾಧುನ ವೇಷದಲ್ಲಿ ಬಂದು ಪರೀಕ್ಷೆ ಮಾಡಬೇಕಂತ ಹೇಳಿ, ನನಗೆ ಊಟ ಬೇಕು ಅಂತೇಳಿ ಮನೆಗೆ ಬಂದು ಕೂಡಿರ್ತಾನೆ. ಊಟ ಬೇಕು ಅಂತಂದಾಗ ಆಯಿತು, ಹಸಿದು ಬಂದು ಸಾಧುವನ್ನು ವಾಪಸ್ ಕಳಿಸಬಾರ್ದು ಅಂತ ಹೇಳಿ ಸಿರಿಯಾಳ ಮತ್ತು ಆತನ ಹೆಂಡತಿ ಊಟ ಮಾಡಿಕೊಡಕ್ಕೆ ನಿಲ್ತಾರೆ. ಬಟ್ ಸಾಧು ಹೇಳ್ತಾರೆ, ಇಲ್ಲ ನಾನು ನನಗೆ ಬಾಲಕನ ಮಾಂಸದಿಂದ ಮಾಡಿದ ಅಡುಗೆನೇ ಬೇಕು ಅಂತ ಹೇಳಿ ಕುಂತಾಗ ಹಸಿದ ಸಾಧುವನ್ನು ವಾಪಸ್ ಕಳಿಸಬಾರ್ದು ಅಂಥೇಳಿ ತನ್ನ ಸ್ವಂತ ಮಗನನ್ನೇ ಸಿರಿಯಾಳ ಬಲಿ ಕೊಟ್ಟು ಆತನನ್ನು ಅಡುಗೆ ಮಾಡಿ ಸಾಧುಗೆ ಉಣಿಸಕ್ಕೆ ಹೋಗ್ತಾರೆ. ಆಗ ಸಾಧು ಅಲ್ಲಿರುವಂಥ ಏನು ಪರಮಾತ್ಮ ಸಾಧುವಿನ ರೂಪದಲ್ಲಿ ಬಂದಿರ್ತಾನಲ್ಲ, ಅವನು ನನಗೆ ಒಬ್ಬನೇ ಊಟ ಮಾಡೋದಲ್ಪ, ಊಟ ಮಾಡೋಕೆ ಒಬ್ಬ ಬಾಲಕ ಬೇಕು ನನಗಂತ. ಮತ್ತೆ ತಂದೆ ಇರೋ ಒಬ್ಬ ಬಾಲಕನೇ ನಾನು ಬಲಿ ಕೊಟ್ಟು ಬಿಟ್ಟಿದ್ದೀನಿ, ಇನ್ನೆಲ್ಲಿ ಬಾಲಕನ ಕರೀಲಿ ನಾನು ಅಂತೇಳಿ ತಂದೆ ತಾಯಿ ಚಡಪಡಿಸ್ತಾ ಇರ್ತಾರೆ. ಆವಾಗ ಇರ್ಬೇಕು ನೋಡಿ ಕರಿಯಲ್ಲಿ ಅಂತಂದಾಗ, ನೀ ಕರಿಯಮ್ಮ, ನೀನು ಕರಿ ಸಾಕು ಬರ್ತಾನೆ ನಿನ್ನ ಮಗ ಅಂದ. ಬಾಗಿಲಲ್ಲಿ ಹೋಗಿ ಕರೆದಾಗ ಏನು ಆತನ ಮಗ ಏನು ಬಲಿಯಾಗಿರ್ತಾನಲ್ಲ ಆತನ ಮಗ ವಾಪಸ್ ಓಡಿ ಬಂದಂತೆ. ಅಂದರೆ ಇಲ್ಲಿ ಭಕ್ತನ ಪರೀಕ್ಷೆ ಮಾಡೋದಕ್ಕೆ ಎಲ್ಲ ಧರ್ಮದಲ್ಲಿ ಎಲ್ಲ ಇವು ಪ್ರತೀತಿಗಳು ಬಂದುಬಿಟ್ಟಿದ್ದಾವೆ. ಅದೇ ರೀತಿ ಇಲ್ಲೂ ಕೂಡ ಒಂದು ಕುರ್ಬಾನಿ ಕೊಡುವಂಥದ್ದಿದೆ. ಅವ್ರ ಒಂದು ಆಚರಣೆ, ಧಾರ್ಮಿಕ ಭಾವನೆಗಳಿಗೆ ಅವ್ರದ್ದೇ ಆದಂಥ ಆಚರಣೆ ಮಾಡ್ತಿರ್ತಾರೆ. ಅದನ್ನು ನಾವು ಕೂಡ ಎಲ್ಲ ಕರೆದು ಹೇಳಿದ್ದೀವಿ, ಅವ್ರಿಗೆ ಮನವಿ ಮಾಡಿದ್ದೀವಿ. ಯಾಕಂತಂದರೆ ಇಂಥ ಕೆಲವೊಂದಷ್ಟು ಕಾನೂನಿನ ನಡೆಯಲ್ಲಿ ಪ್ರಾಣಿ ಹಿಂಸೆಗೆ ತಡೆ ಐತಿ. ಯಾವುದೇ ಧರ್ಮ ಇಲ್ಲ, ಕಾನೂನಂತೂ ಪಾಲನೆ ಮಾಡಲೇಬೇಕು ನಾವು. ಪ್ರಾಣಿ ಹಿಂಸೆಗೆ ತಡೆ ಇದೆ. ಹೀಗಾಗಿ ಕಾನೂನಿನ ಅನ್ವಯ ಯಾರೂ ಕೂಡ ಏನು ಕಾನೂನಲ್ಲಿ ಇದೆಯಲ್ಲ ಅದನ್ನು ಮೀರಿ ಯಾರಾದರೂ ಪ್ರಾಣಿ ಹಿಂಸೆ ಮತ್ತೊಂದು ಮಾಡೋದಾದರೆ ಕಾನೂನು ನಡೆಯಲ್ಲಿ ಅವರಿಗೆ ತೊಂದರೆ ಆಗ್ತದೆ. ಆದ್ದರಿಂದ ಅದಕ್ಕೆ ಅವಕಾಶ ಕೊಡಕ್ಕೆ ಹೋಗಬೇಡ್ರಿ ಅಂತ ಹೇಳಿದ್ದೀವಿ. ಈಗ ಮೊನ್ನೆನೇ ಇಲ್ಲಿ ಉಪ್ಪಿನ ಬೆಟಗೇರಿಯಲ್ಲಿ ಒಂದು ಘಟನೆ ನಾವು ನಿನ್ನೆ ಹೇಳಿದ್ದೀವಿ, ನಾವು ಮೊನ್ನೆ ನೆನೆಸ್ಕೊಂಡಿವಲ್ಲ, ಅದಾಗಿರೋದು ಯಾವಾಗ ಹಿಂದದು ಎಲ್ಲ ಮಾಡ್ಕೊತಾನೆ ಬಂದದ್ದು. ಅವನು ನಿರಂತರ ವ್ಯಾಪಾರ ಮಾಡುವಂಥವನು, ಎಲ್ಲ ಹಳೇದೆಲ್ಲ ಇದೈತೆ ಅಲ್ಲಿ, ಎಷ್ಟೋ ಮೂಳೆಗಳೆಲ್ಲ. ಆದರೆ ಏನು ಇದಕ್ಕೆ ತಂದು ಅದನ್ನು ತಗಲು ಹಾಕೋದು, ಇದಕ್ಕೆ ತಂದು ಅದನ್ನು ಇಂಥ ಸಂದರ್ಭಗಳಲ್ಲಿ ಅದೇ ಹೇಳಿದ್ನಲ್ಲ, ಯಾವುದಾದ್ರೂ ಒಂದು ಘಟನೆ ಆಗಲಿ ಅಂತ ಕಾಯ್ತಿರ್ತಾರೆ. ಅದಕ್ಕೆ ಅಂಥದಕ್ಕೆ ಅವಕಾಶ ಕೊಡಬಾರ್ದು ನಾವು. ಫಸ್ಟ್ ಆಫ್ ಆಲು
ಅದಕ್ಕೆ ಇಲ್ಲಿರುವಂಥ ಯಾರೂ ಕೂಡ ನಾವು ಹಬ್ಬ ಮುಗಿಯುವವರೆಗೆ ಆ ಥರ ಕಾನೂನನ್ನು ಮೀರಿ ಆಗುವಂಥ ಕೆಲಸ ಆಗಬಾರ್ದು. ನಾಳೆ ನೀವು ಮಾಡುವಂಥ ಪ್ರೇಯರ್ ಇರ್ಬೋದು, ಮತ್ತೊಂದು ಮೆರವಣಿಗೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ವ್ಯವಸ್ಥೆ ಬೇಕು, ಏನೇನು ಸಹಕಾರ ಬೇಕು ನಾವು ಪೊಲೀಸ್ ಇಲಾಖೆಯಿಂದ ಕೊಟ್ಟೇ ಕೊಡ್ತೀವಿ. ಮತ್ತು ಯಾರಾದರೂ ಇದನ್ನೂ ಮೀರಿ ಏನೋ ಒಂದು ಸಣ್ಣ ಪುಟ್ಟ ದೋಷ ಏನೋ ನಡೆದಿದ್ದಾವಂತಂದರೆ ಇಮಿಡಿಯೇಟ್ ನಮ್ಮ ಗಮನಕ್ಕೆ ತೊಗೊಂಬರ್ರಿ, ಇಮಿಡಿಯೇಟ್ ಗಮನಕ್ಕೆ ತೊಗೊಂಬರ್ರಿ, ನಾವಂತೂ ಇರ್ತೀವಿ. ಕಾನೂನನ್ನು ಮೀರಿ ಯಾರಾದರೂ ಮಾಡಿದರೆ ಅವ್ರ ಮೇಲೆ ಪಕ್ಕ ಕಾನೂನು ರೀತಿ ಶಿಕ್ಷೆ ಆಗ್ತದೆ. ಬಟ್ ಕಿತ್ತೂರಿನ ಜನ ಯಾವುದೇ ಧರ್ಮದವರು ಇದ್ದರೂ ಕೂಡ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂಥೇಳಿ ನಾವು ನಂಬಿದ್ದೀವಿ. ಅದಕ್ಕೆ ನೀವು ಅವಕಾಶವೂ ಕೊಡೋದಿಲ್ಲ. ಆದ ಕಾರಣ ಇಲ್ಲಿರುವಂಥ ಎಲ್ಲ ಹಿರಿಯರು ಹಿಂದೆ ಎಷ್ಟೋ ಹಬ್ಬಗಳನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ತಾವೆಲ್ಲರೂ ಯಾವ ರೀತಿ ಶಾಂತಿ ಮತ್ತು ಸೌಹಾರ್ದತೆಯಿಂದ ಎಲ್ಲ ಹಬ್ಬಗಳನ್ನ ಆಚರಣೆ ಮಾಡಿದಿರಲ್ಲ, ಅದೇ ರೀತಿ ನಾಳೆ ಇರುವಂಥ ಬಕ್ರೀದ್ ಹಬ್ಬದಲ್ಲೂ ಕೂಡ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿಕೊಂಡು ಸೌಹಾರ್ದಯುತವಾಗಿ ಹಬ್ಬ ಮಾಡೋಣ. ಮತ್ತು ನಮ್ಮ ಕಡೆಯಿಂದ ಏನೇ ಇದ್ದರೂ ಕೂಡ ಅಲ್ಲಿ ರೋಡ್ ಬಂದೋಬಸ್ತಿಗೆ ಸಂಬಂಧಪಟ್ಟಂಗೆ ಏನಾದರೂ ಹಿಂದೆ ಏನೋ ಸ್ವಲ್ಪ ವ್ಯತ್ಯಾಸ ಆಗಿದ್ದರೆ ಹಾಗೆ ಮಾಡಿ ಸರ್, ಈಗ ಮಾಡಿ ಅಂತ ಏನಾದರೂ ನಿಮ್ಮ ಸಲಹೆ ಸೂಚನೆಗಳಿದ್ದರೆ ಕಾರ್ಯಕ್ರಮ ಮುಗಿದ ಮೇಲಾದರೂ ಕೂಡ ನಮಗೆ ಹೇಳ್ರಿ, ಅದನ್ನು ನಾವು ಮಾಡಿಕೊಡ್ತೀವಿ. ಮತ್ತು ಈಗಾಗಲೇ ಹೇಳಿದ್ದೀನಿ, PSI ಹೊಸಬರು ಇರೋದ್ರಿಂದ ಅವ್ರ ನಂಬರ್ ಅದೇ ಗೌರ್ಮೆಂಟ್ ನಂಬರ್ ಅದೇ ಇರ್ತದೆ. 9480804076 PSI ನಂಬರ್ ಇರ್ತಲ್ಲ, ಅದೇ ಇರ್ತದೆ. ಅದ್ರ ಜೊತೆ ಅವ್ರದ್ದು ಪರ್ಸನಲ್ ನಂಬರು ಇಟ್ಕೊಳ್ರಿ. ಏನೇ ಇದ್ದರೂ ನೇರವಾಗಿ ನೀವೇ ಫೋನ್ ಮಾಡಿರಿ, ಅವ್ರಿಗೂ ಮಾಡಿರಿ, ನಮಗೂ ಮಾಡಿರಿ. ಯಾವುದೋ ಪೊಲೀಸಿಂದ ಸಹಾಯ ಸಹಕಾರ ಪಡೆಯುವಾಗ, ಯಾವುದೇ ವಿಷಯಗಳನ್ನ ಹಂಚಿಕೊಳ್ಳುವಾಗ ಯಾರೂ ಕೂಡ ಎಲ್ಲಿ ಹೆಂಗೆ ಹೇಳೋದು ಬಿಡಪ್ಪ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಮುಕ್ತವಾಗಿ ನಮ್ಮ ಜೊತೆ ಮಾತಾಡ್ರಿ. ಎಷ್ಟು ಸಾಧ್ಯ ಇದೆ ಅಷ್ಟು ನಾವು ಆ ಸಮಸ್ಯೆಯನ್ನು ನೀವು ಕೂಡಿ ಪರಿಹರಿಸೋಕ್ಕೆ ಪ್ರಯತ್ನ ಮಾಡೋಣ. ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇಂದಿನ ಒಳ್ಳೆಯ ಸಲಹೆ ಸೂಚನೆಗಳ ಮೂಲಕ ಹಬ್ಬದ ವಿಶೇಷ, ಹಬ್ಬ ಅಂದರೆ ಹೇಗಿರಬೇಕು, ಅದರಲ್ಲಿ ಪೊಲೀಸರ ಪಾತ್ರ ಏನಿರಬೇಕು ಮತ್ತು ಇದಕ್ಕೆ ಹಿರಿಯರು ಯಾವ ಥರ ಸ್ಪಂದಿಸಬೇಕು, ಎಲ್ಲರೂ ಸೇರಿದರೂ ಕೂಡ ಒಂದು ಶಾಂತಿಯುತವಾದಂತಹ. ಈಗ ಈ ಕಾರ್ಯಕ್ರಮದ ಮುಕ್ತಾಯದ ಹಂತ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿರ್ತಕ್ಕಂಥ ಮಾನ್ಯ CP ಸಾಹೇಬ್ರವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ಥರನಾಗಿ ನಮ್ಮ ಕಿತ್ತೂರು ಪೊಲೀಸ್ ಠಾಣೆಯ PS ಆಗಿರತಕ್ಕಂಥ ಭರತ್ ಸರ್ ಅವರು ಮತ್ತು ಹಂಪನಾಳ್ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೈಗೊಂಡು ಎಲ್ಲರಿಗೂ ನಮ್ಮೆಲ್ಲರಿಗೂ ಕೂಡ ಈ ಶಾಂತಿ ಸಭೆಯ ಉದ್ದೇಶ ಮತ್ತು ಭದ್ರತೆ ಕುರಿತಾಗಿ ಈ ಒಂದು ಸಲಹೆ ಸೂಚನೆ ನೀಡಿದ್ದಕ್ಕೆ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ಥರನಾಗಿ ಯಾವತ್ತು ನಮ್ಮ ಕಿತ್ತೂರಿನ ಎಲ್ಲ ನಮ್ಮ